ಧರ್ಮಸ್ಥಳ ಬುರುಡೆ ಕೇಸ್ಗೆ ಟ್ವಿಸ್ಟ್. ಬುರುಡೆ ಗ್ಯಾಂಗ್ ಬುಡಕ್ಕೆ ಬಂತ ಪ್ರಕರಣ. ತಿಮರೋಡಿ ಗ್ಯಾಂಗ್ಗೆ ನಡುಕ ಶುರುವಾಯ್ತಾ? ರಿಲೀಸ್ ಆಗ್ತಾ ಇದೆ ಒಂದೊಂದೇ ವಿಡಿಯೋ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ದಿನ ಕಳೆದಂತೆ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣದ ತನಿಖೆ ಮುಂದುವರಿಸಿರುವ ಎಸ್ಐಟಿಗೂ ಇದು ಷಡ್ಯಂತ್ರ ಅನ್ನೋದು ಕನ್ಫರ್ಮ್ ಆಗಿದೆ. ಈ ಷಡ್ಯಂತ್ರದ ರೂವಾರಿ ಬುರುಡೆ ಗ್ಯಾಂಗ್ನ ಸಂಸ್ಥಾಪಕ ಮಹೇಶ್ ತಿಮರೋಡಿ ಅನ್ನೋದು ಜಗಜ್ಜಾಹೀರಾಗಿದೆ. ಇನ್ನು ನಮ್ಮ ಬುಡಕ್ಕೆ ಬರುತ್ತೆ ಅನ್ನೋದು ಬುರುಡೆ ಗ್ಯಾಂಗ್ಗೆ ಕನ್ಫರ್ಮ್ ಆಗಿದೆ. ಹೀಗಾಗಿ ಈ ಪ್ರಕರಣದಿಂದ ಪಾರಾಗಲು ಬುರುಡೆ ಗ್ಯಾಂಗ್ ನಾನಾ ಕಸರತ್ತು ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಬುರುಡೆ ಗ್ಯಾಂಗ್ ಒಂದೊಂದೇ ಪಾರ್ಟ್ನಲ್ಲಿ ಚಿನ್ನಯ್ಯನ ವಿಡಿಯೋವನ್ನು ರಿಲೀಸ್ ಮಾಡ್ತಾ ಇದೆ. ನಿನ್ನೆ ಅಷ್ಟೇ ಪಾರ್ಟ್ 1 ವಿಡಿಯೋ ಬಿಟ್ಟಿದ್ದ ಬುರುಡೆ ಗ್ಯಾಂಗ್ ಇಂದು ಪಾರ್ಟ್ 2, ಪಾರ್ಟ್ 3 ವಿಡಿಯೋವನ್ನು ಬಿಟ್ಟು ಕಳೆದ 2 ವರ್ಷದ ಹಿಂದೆ ಅಂದರೆ 2023 ಆಗಸ್ಟ್ ತಿಂಗಳಲ್ಲಿ ಮೊದಲ ಬಾರಿಗೆ ಚಿನ್ನಯ್ಯ ಉಜಿರೆಯಲ್ಲಿರುವ ಮಹೇಶ್ ತಿಮರೋಡಿಯ ಮನೆಗೆ ಪತ್ನಿ ಸಮೇತನಾಗಿ ಬಂದಿದ್ದ. ಸೌಜನ್ಯಳ ಮಾವ ವಿಠಲಗೌಡನೇ ಚಿನ್ನಯ್ಯನನ್ನ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಗೆ ಕರ್ಕೊಂಡು ಹೋಗಿದ್ದ. ಅವತ್ತು ಚಿನ್ನಯ್ಯ ತಿಮರೋಡಿ ಮನೆಯಲ್ಲಿ ಮಾತನಾಡಲು ಆರಂಭಿಸುವ ಮೊದಲೇ ಒಳ್ಳೆ ಟಿವಿ ಇಂಟರ್ವ್ಯೂ ತರ ಕ್ಯಾಮೆರಾ ಸೆಟ್ ಮಾಡಿ ಇಡಲಾಗಿತ್ತು. ಬುರುಡೆ ಗ್ಯಾಂಗ್ನ ಸಂಸ್ಥಾಪಕ ಮಹೇಶ್ ಶೆಟ್ಟಿ ಆಂಕರ್ ಥರ ರೆಡಿಯಾಗಿ ಮಾತನಾಡಿಸಿದ್ದ. ಎಲ್ಲವನ್ನೂ ಬುರುಡೆ ಗ್ಯಾಂಗ್ನ ಕ್ಯಾಮರಾಮನ್ ಶೂಟ್ ಮಾಡಿದ್ದ. ಈ ವೇಳೆ ಚಿನ್ನಯ್ಯ ಶವ ಹುತ್ತಿಟ್ಟ ಪ್ರಕರಣವನ್ನು ಭಯಾನಕವಾಗಿ ವಿವರಿಸಿದ್ದ. ಆತ ಹೇಳುವ ಶೈಲಿ ನೋಡಿದ್ರೆ ಎಲ್ಲವೂ ಸತ್ಯ ಅನ್ನೋ ರೀತಿಯಲ್ಲೇ ಇತ್ತು. ವಿಡಿಯೋ ಪಾರ್ಟ್ 1ರಲ್ಲಿ ಚಿನ್ನಯ್ಯ ತಿಮರೋಡಿ ಕೇಳಿದ ಒಂದೊಂದೇ ಪ್ರಶ್ನೆಗೆ ಉತ್ತರಿಸಿದ್ದಾನೆ. ಅಲ್ಲಿಗೆ ಪೊಲೀಸ್ ಯಾರು ಬರೋದಿಲ್ಲ, ನನ್ನನ್ನು ಉದ್ದಾಕ್ಲಿಕ್ಕೆ ಬಿಡ್ತಾರೆ. ಉದ್ದಾಕಿ ನಾನು ನನ್ನಷ್ಟೇ ಬರ್ಬೇಕು ಅಷ್ಟೇ. ಅದು ಬಟ್ಟೆ ತೆಗೆದು ಅದು ಯಾವ್ದು ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನು ಹಿಡಿಲಿಕ್ಕೆ ಅಂತ ಒಂದು ಇಬ್ರು ನಮ್ಮ ರೂಮ್ ಬೈನವರು ಹೋದ್ರು ರಾತ್ರಿ. ಆಗ ಹೂವಪ್ಪ ಇದ್ರು, ಸುಬ್ರೇಶ್ವರ ಅಂತ. ಹೂವಪ್ಪ ಅಂತ ಅವರು ಇರುವಾಗ ನೈಟ್ ಮೀನು ಹಾಕಿರೋದು ಇಬ್ರು ಸತ್ತು ನೀರಲ್ಲಿ ಸುತ್ತಕೊಂಡು ಅದನ್ನು ತೆಗೆದು ಬಂದು ಪಾಂಗಳಲ್ಲಿ ಮಸಾಲದ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡೋದು. ಅವಾಗ ನನ್ನ ಕೈಲೇ ತಿಳಿಸಿದ್ರು 2 ಜನ. ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ, ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು. ಕಾಂಪೌಂಡರ್ ಬಂದದ್ದು, ಡಾಕ್ಟರ್ ಬಂದದ್ದು. ನೇತ್ರಾವತಿ ತೀರದಲ್ಲಿ ಹೆಣ ಹೂತಿರುವುದಕ್ಕೆ ಲೆಕ್ಕವೇ ಇಲ್ಲ. ಪಾರ್ಟ್ 2ನಲ್ಲಿ ಚಿನ್ನಯ್ಯ ಸ್ಫೋಟಕ ಮಾತು. ಇನ್ನು ಬುರುಡೆ ಗ್ಯಾಂಗ್ ಬಿಟ್ಟ ಪಾರ್ಟ್ 2 ವಿಡಿಯೋದಲ್ಲಿ ಚಿನ್ನಯ್ಯ ನೇತ್ರಾವತಿ ನದಿ ತೀರದಲ್ಲಿ ಹೆಣ ಹೂತಿರೋದಕ್ಕೆ ಲೆಕ್ಕವೇ ಇಲ್ಲ. ಈ ಕಡೆ 7-8, ಆ ಕಡೆಯಿಂದ 7-8 ಹೆಣ ಹೂಳಲಾಗಿದೆ. ಅದು ಧರ್ಮಸ್ಥಳ ಭಟ್ಟರ ಹುಡುಗಿಯದ್ದು ಅಂತ ಮಾತನಾಡಿದ್ದಾನೆ. ಅಲ್ಲಿ ಅಷ್ಟು ಹೆಣ ಉದ್ದಾಗಿದೆ. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ. ಅಲ್ಲಿ ಎಲ್ಮಿಟ್ರಿ ಶಾಲೆ ಇದೆ, ಶಾಲೆ ಹಿಂಬದಿಯಲ್ಲಿ. ಈ ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ನೋಡಿ. ಆ ಶಾಲೆ ಹಿಂಬದಿಯಲ್ಲಿ ಅವ್ರದ್ದು ಮನೆ. ಆ ಹುಡುಗಿ ಓದೋದು ಎಸ್ಟಿಎಂ ಕಾಲೇಜಲ್ಲಿ. ಇಲ್ಲಿ ಓದ್ತಾ ಇದ್ರು. ಎಂತ ಏನಾಗಿ ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಹೆಣ ತೆಗೆದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಣ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಹೆಣ ತೆಗಿತಾ ಇತ್ತು. ಒಬ್ರು ಅಳೋದಿಲ್ಲ. ಕೇಳಿದ್ರೆ ಹುಡುಗಿ ಬೇಡಾದ್ರು ಅಂತ ಹೇಳ್ತಾರೆ. ಒಂದು ರವಕ್ಕೆ ನಮ್ಗೆ ಅಷ್ಟೇ ಡಾಲ್ಮಿ. ಎಲ್ಲಿ ಹುಡುಗಿಯದು? ಧರ್ಮಸ್ಥಳದಲ್ಲಿ. ಧರ್ಮಸ್ಥಳದಲ್ಲಿ ಭಟ್ರ ಹುಡುಗಿ. ಅದನ್ನು ಸೂಸೈಡ್ ಮೇಲೆ ಹಾಕಿದ್ರು. ಅವರು ಎಂತ ಮಾಡುವ ಫೋನ್ ಮಾಡಿದ್ರೆ ದಪ್ಪ ಮಾಡಿದ್ರೆ ಎಂತ ಮಾಡಿದ್ರು. ನಾನು ತೆಗೆದುಕೊಟ್ಟು ಬಂದೆ ಜನವನ್ನು. ಮತ್ತೆ ಆ ಬಾಬುಲ ಬೆಟ್ಟದ ಟರ್ನಲ್ಲಿ ಹೀಗೆ ಒಂದು ಹೆಂಗ್ಸು, ವೈಟ್ ಸೀರೆ ಉಂಟು ಹೆಂಗ್ಸು, ಅದು ಕೇರಳ ಹೆಂಗ್ಸು ಅಂತ ನಾನು. ಇನ್ನು ವಿಡಿಯೋ ಪಾರ್ಟ್ 3ರಲ್ಲಿ ಚಿನ್ನಯ್ಯ 3 ಬಂಡೆಗಳ ಕತೆ ಹೇಳಿದ್ದಾನೆ. 3 ಬಂಡೆಗಳ ಬಳಿ ಜಾಸ್ತಿ ಮಣ್ಣು ತೆಗೆದಿಲ್ಲ. 2-2.5 ಅಡಿಯಷ್ಟು ಆಳಕ್ಕೆ ಬಾಹುಬಲಿ ಬೆಟ್ಟದ ಪಕ್ಕದಲ್ಲಿ ಹೂಳಲಾಗಿದೆ. ಅಲ್ಲಿಗೆ ಯಾರೂ ಪೊಲೀಸರು ಬಂದಿಲ್ಲ. 9 ಹೆಣಗಳನ್ನು ಹೂತಿರುವುದಾಗಿ ಹೇಳಿದ್ದಾನೆ. ಅದೇ ಮಣ್ಣು ದಾರಿ ಇಳಿಯೋದಂತೆ ನೋಡಿ. ಅಲ್ಲಿ ಒಂದು 3 ಬಂಡೆ ಇತ್ತು. ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ. ಒಂದು ಲೆವೆಲ್ಗೆ ಗುಂಡಿ ಒಂದು 2.5 ಸ್ಟೇಷನ್ ಇದೆ, ಅದರ ಪಕ್ಕನ ಅಲ್ಲಿ ಇಲ್ಲ. ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟ ಮೇಲೆ ಬಾಹುಬಲಿ ಬೆಟ್ಟ ಈಗ ಟರ್ನ್ ಒಂದು ತಿರುಗುದಿದೆ. ಬಾಹುಬಲಿ ಬೆಟ್ಟ ಟರ್ನ್ ಆ ಬಾಂಗ್ಲಕ್ಕೆ ಇಳಿಯುವ ಒಂದು ಮಣ್ ರೋಡ್ ಬರ್ತದೆ. ಹೌದು, ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಹೆಂಗಸು. ರಸ್ತೆ ಬದಿಯಲ್ಲಿ. ರಸ್ತೆ ಬದಿಗೆ ಸ್ವಲ್ಪ ಅಲ್ಲಿ ಬಂಡೆಗಳು ಇದೆ ದೊಡ್ಡ ದೊಡ್ಡದು. ಬಂಡೆ ಒಟ್ಟಿಗೆನೆ ಗುಡಿ ತೆಗೆದು ಅಲ್ಲಿಗೆ ಮಣ್ಣು ಮಾಡಿದೆ. 2.5 ಫೀಟ್ ಮಣ್ಣು ಮಾಡಿದೆ ನಾನು. ಅಲ್ಲೊಂದು ಏನೋ ಸಿಕ್ತು. ಅದೊಂದು 14 ವರ್ಷ 12-14 ವರ್ಷ ಹುಡುಗಿ ಇರಬೇಕು. ಪೆಟ್ಟಿಕೋಟೆ ಹಾಕಿರೋದು, ಎತ್ತಿ ಇಲ್ಲ, ಸೀರೆಯಲ್ಲಿ ಕಟ್ಟಿದ್ದಾರೆ. ಕಟ್ಟಿನ ಸೇತುವೆಯಿಂದ ಇಳಿಸಿದ್ರು ಅಂತ ಗೊತ್ತಿಲ್ಲ. ಅಲ್ಲಿ ಆ ಹೆಣವನ್ನು ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕಿದ್ರು.
ಅಲ್ಲಿಗೆ ಪೊಲೀಸರು ಬರಲಿಲ್ಲ. ವಿಠ್ಠಲಗೌಡನೇ ನಮ್ಮನ್ನ ಕರೆದೊಯ್ದಿದ್ದು ತಿಮರೋಡಿ ಮನೆ ಎಂದು ನಮಗೆ ಗೊತ್ತಿರಲಿಲ್ಲ. ಪ್ರಕರಣಕ್ಕೆ ಚಿನ್ನಯ್ಯ ಎರಡನೇ ಪತ್ನಿ ಹೊಸ ತಿರುವು. ಇನ್ನು ಪಾರ್ಟ್ ಬೈ ಪಾರ್ಟ್ ವಿಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕಾ ಸ್ಫೋಟಕ ಮಾಹಿತಿ ಹೊರಹಾಕಿದ್ದಾರೆ. ವಿಠ್ಠಲಗೌಡನೇ ನಮ್ಮನ್ನ ತಿಮರೋಡಿ ಬಳಿ ಕರೆದುಕೊಂಡು ಹೋಗಿದ್ರು. ನಮಗೆ ತಿಮರೋಡಿ ಮನೆ ಅಂತ ಗೊತ್ತಿರಲಿಲ್ಲ. ಸೌಜನ್ಯ ಮಾವ ಬುರುಡೆ ಎತ್ಕೊಂಡು ಗಿರೀಶ್ ಮಟ್ಟಣ್ಣನವರ ಮನೆಯಲ್ಲಿ ಇಟ್ಟಿದ್ರಂತೆ. ತಿಮರೋಡಿ ಅವತ್ತು ಕೆಲಸದವರ ರೀತಿ ಇದ್ರು ಎಂದಿದ್ದಾರೆ. ತಮಿಳುನಾಡಿನ ಚಿಕ್ಕರಸಂಪಾಳ್ಯದಲ್ಲಿ ಚಿನ್ನಯ್ಯನ ಎರಡನೇ ಪತ್ನಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಸೌಜನ್ಯ ಅವ್ರ ಮಾಮ ವಿಠ್ಠಲಗೌಡ ಕರ್ಕೊಂಡು ಹೋದ್ರು. ತಿಮ್ಮರಡಿ ಮನೆಗೆ ಕೆಲಸ ಉಂಟು ಬನ್ನಿ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ನಮ್ಮ ಯಜಮಾನ್ರ ಮಾತೆ ಅವ್ರು ಆಡ್ನಿಲ್ಲ. ನಮ್ಮ ಕೈಯಲ್ಲಿ ಟೀ ಕುಡಿಯೋ ಟಮ್ಲರ್ ಇತ್ತು. ಮತ್ತೆ ನಾನ್ ಮಾತಾಡಿದ್ದೀನಿ, ಅದು ತೋರಿಸಿಲ್ಲ. ಏನಮ್ಮ ನೀನ್ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಹಾಗಂತ ಕೇಳ್ತಾ ಇದ್ರು. ನಾನು ಮದುವಾಗಿ 4 ವರ್ಷ ಆಯ್ತು ಅಂತ ನಾನು ಮಾತಾಡಿದ್ದೆ. ನಮ್ಮ ಯಜಮಾನ್ರು ಮಾತ್ರ ಕೈ ಹಿಂಗ್ ಅನ್ಕೊಂಡು ಮಾತಾಡಿದ್ರು. ಮತ್ತೆ ನಾನ್ ಮಾತಾಡಿದ್ದೀನಿ, ಅದು ತೋರಿಸಿಲ್ಲ. ತಿಮರೋಡಿ ಅಂಡ್ ಗ್ಯಾಂಗ್ ವಿರುದ್ಧ ದೂರು. ಎಸ್ಐಟಿಗೆ ದೂರು ಸಲ್ಲಿಸಿದ ಜನಪರ ವೇದಿಕೆ. ಬುರುಡೆ ಗ್ಯಾಂಗ್ನ ಲೀಡರ್ ತಿಮರೋಡಿ ಹಾಗೂ ತಂಡದ ವಿರುದ್ಧ ಕೋಲಾರ ಜಿಲ್ಲಾ ಜನಪರ ವೇದಿಕೆಯಿಂದ ಎಸ್ಐಟಿಗೆ ದೂರು ಸಲ್ಲಿಕೆ ಮಾಡಲಾಗಿದೆ. ಕೋಕಾ, ಗೂಂಡಾ ಕಾಯ್ದೆ ಮತ್ತು ಗಡಿಪಾರು ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲು ದೂರು ಕೊಡಲಾಗಿದೆ. ಬೆಳ್ತಂಗಡಿ ಕಚೇರಿಗೆ ಆಗಮಿಸಿದ ಜನಪರ ವೇದಿಕೆ ಅಧ್ಯಕ್ಷ ನಾಗರಾಜ್ ಮತ್ತು ತಂಡದವರು ದೂರು ನೀಡಿದ್ದಾರೆ. ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ವಿಠ್ಠಲಗೌಡ, ಯೂಟ್ಯೂಬರ್ ಸಮೀರ್, ಜಯಂತ್ ಹಾಗೂ ಇನ್ನಿತರರು ಪುಣ್ಯಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಇವರ ವಿರುದ್ಧ ಕ್ರಮ ವಹಿಸುವಂತೆ ಆಗ್ರಹಿಸಿದ್ದಾರೆ. ಇವ್ರ ಮೇಲೆ ಕೋಕಾ ಕಾಯ್ದೆ ಮತ್ತು ಗೂಂಡಾ ಕಾಯ್ದೆ ಹಾಕಿ ಬಂಧಿಸಿ ವಿಚಾರಣೆ ಮಾಡಿದರೆ ಮಾತ್ರ ಸತ್ಯಾಸತ್ಯತೆ ಬರುತ್ತೆ. ಇವರು ಯಾವುದೇ ಒಂದು ಅವ್ರ ಸ್ವಂತ ವೈಯಕ್ತಿಕವಾಗಿ ಏನೋ ರಾಜಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಯಾವುದೋ ಬೇರೆ ಬೇರೆ ದೇಶಗಳಿಂದ ಅಥವಾ ಬೇರೆ ಬೇರೆ ಜನರಿಂದ ಸುಪಾರಿ ಪಡೆದು ಧರ್ಮಸ್ಥಳದ ವಿರುದ್ಧ ಪುಣ್ಯಕ್ಷೇತ್ರದ ತೇಜೋವಧೆ ಮಾಡೋದಕ್ಕೋಸ್ಕರ ಯಾವುದೋ ಕುತಂತ್ರ, ಹುನ್ನಾರ ಮತ್ತು ಇತರೆ ಜನರದ್ದು ಎಲ್ಲ ಸೇರಿಕೊಂಡು ಇವರು ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಯಾವುದೇ ಆರೋಪ ಸಾಬೀತು ಮಾಡೋಕ್ಕೆ ಇವ್ರ ಹತ್ರ ಏನು ಸ್ಟಪ್ ಇಲ್ಲ. ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ನೀಡಿ ಹತ್ಯೆ ಆರೋಪ. ಕುಸುಮಾವತಿ ಆರೋಪದ ಮೇಲೆ ತನಿಖೆಗೆ ದೂರು. ಧರ್ಮಸ್ಥಳದ ಗ್ರಾಮಸ್ಥರಿಂದ ಎಸ್ಐಟಿಗೆ ದೂರು. ಇನ್ನು ಸೌಜನ್ಯ ತಂದೆ ಚಂದಪ್ಪನನ್ನ ಸ್ಲೋ ಪಾಯ್ಸನ್ ನೀಡಿ ಸಾಯಿಸಿದ್ದಾರೆ ಅಂತ ಕುಸುಮಾವತಿ ಎಲ್ಲೆಡೆ ಹೇಳ್ತಾ ಇದ್ದಾರೆ. ಸೌಜನ್ಯ ಸಾವಿನ ನಂತರ ಧರ್ಮಸ್ಥಳದ 3 ಆರೋಪ ಮಾಡಿದ್ರು. ನಂತರ ನಡೆದ ತನಿಖೆಯಲ್ಲೂ ಈ 3 ಕ್ಲೀನ್ ಚಿಟ್ ಸಿಕ್ಕಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಕುಟುಂಬದವರ ವಿರುದ್ಧ ವಿನಾಕಾರಣ ಸೂಕ್ತ ದಾಖಲೆ ಇಲ್ಲದೆ ಆರೋಪ ಮಾಡ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ನೀಡಲಾಗಿದೆ. ಸೌಜನ್ಯನ ತಂದೆಯನ್ನು ಚಂದಪ್ಪನನ್ನು ಅದೇ ಕುಸುಮಾವತಿ ಹೇಳುದು. ಕುಸುಮಾವತಿಯ ಗಂಡ ಅನಾರೋಗ್ಯ ಇತ್ತು, ಅನಾರೋಗ್ಯದಿಂದ ಇದೆ ಅಂತೇಳಿ ಧರ್ಮಸ್ಥಳ ಗ್ರಾಮಸ್ಥರಿಗೆ ಗೊತ್ತಿತ್ತು. ಹುಷಾರಿಲ್ಲದೆ ಔಷಧಿ ಮಾಡುವುದೆಲ್ಲ ಇತ್ತು. ಆದರೆ ಇತ್ತೀಚೆಗೆ ತೀರಿಕೊಂಡಾದ ಎಲ್ಲ ಕೆಲಸ ಮುಗಿದ ನಂತರ ಈಗ ಕುಸುಮಾವತಿ ಏನು ಹೇಳ್ತಾರೆ, ಯಾರೋ ಸ್ಲೋ ಪಾಯ್ಸನ್ ಕೊಟ್ಟಿರ್ತಾರೆ ಅಥವಾ ಏನಾದರೂ ಮಾತ್ರೆ ಕೊಟ್ಟಿರ್ಬೋದು. ಆ ರೀತಿಯೆಲ್ಲ ಏನೋ ಸತ್ತಿರಲಿಕ್ಕೂ ಸಾಧ್ಯತೆ ಇದೆ ಅನ್ನೋದೊಂದು ಅನುಮಾನವನ್ನು ವ್ಯಕ್ತಪಡಿಸುವುದರಿಂದ ಧರ್ಮಸ್ಥಳ ಗ್ರಾಮದವರೇ ನಾನಾದ ಕಾರಣ ಇತ್ತೀಚೆಗಷ್ಟೇ ಎಲ್ಲ ಸಲದ ಅದು ಇದೆಲ್ಲ ಬರ್ತಿರೋದ ಕಾರಣ ಇನ್ನು ಇದು ನಾಳೆ ಒಂದು ದಿನ ಯಾರೋ ಕೊಟ್ಟರು ಅಂತ ಹೇಳಿದ್ರೆ ಅದಕ್ಕೊಂದು ತನಿಖೆ ನಡೀಲಿ, ಅದಕ್ಕೊಂದು ವಿಚಾರ ಆಗಲಿ ಅನ್ನೋ ಉದ್ದೇಶದಲ್ಲಿ ಧರ್ಮಸ್ಥಳದ ಗ್ರಾಮಸ್ಥರ ಪರವಾಗಿ ದೂರನ್ನು ಸಲ್ಲಿಸಿದ್ದೇನೆ. ಒಟ್ಟಾರೆ ಬುರುಡೆ ಗ್ಯಾಂಗ್ ಎಲ್ಲಿ ನಮ್ಮ ಬುಡಕ್ಕೆ ಬರುತ್ತೋ ಅಂತ ಒಂದೊಂದೇ ವಿಡಿಯೋವನ್ನ ರಿಲೀಸ್ ಮಾಡ್ತಾ ಇದೆ. ಈ ವಿಡಿಯೋ ಪ್ರಕರಣವನ್ನ ಯಾವ ದಿಕ್ಕಿಗೆ ಕೊಂಡೊಯ್ಯಲಿದೆ ಅನ್ನೋದನ್ನ ನೋಡಬೇಕಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.